ದೇವರು ಮನುಷ್ಯನಿಗೆ ನ್ಯಾಯ ತೀರಿಸುವ ನಿಯಮಗಳನ್ನು ನಮ್ಮ ಅಧ್ಯಯನದಲ್ಲಿ ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಇಂದಿನ ಅಧ್ಯಯನಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ಪ್ರಿಯರೇ, ನಾಶನ ಪಾತ್ರರಾದ ಪ್ರತಿಯೊಬ್ಬರಿಗೆ ದೇವರು ಹೇಳುವುದೇನೆಂದರೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಎಂಬುದಾಗಿ. ಇದರಿಂದ ಏನಾಗುತ್ತದೆ? ನಮ್ಮ ಸಂಸ್ಕಾರಗಳು ನಮಗೆ ಪ್ರಯೋಜನವಾಗಿದೆಯೋ? ಬನ್ನಿರಿ, ದೇವರ ವಾಕ್ಯದ ಅಧ್ಯಯನದ ಮೂಲಕ ನಿಜ ಬೆಳಕನ್ನು ಪಡೆದುಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿರುವ, ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ಓದುತ್ತೇವೆ: ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶನ ಹೊಂದುವರು. ಆದರೆ ಧರ್ಮಶಾಸ್ತ್ರವುಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರಕ್ಕನುಸಾರವಾಗಿ ತೀರ್ಪನ್ನು ಹೊಂದುವರು ಎಂಬುದಾಗಿ. ಪ್ರಿಯರೇ, ದೇವರು ನ್ಯಾಯ ತೀರಿಸುವ ಇನ್ನೊಂದು 4ನೆಯ ನಿಯಮ ಇದಾಗಿದೆ. ಮುಂದಿನ ವಚನಗಳಲ್ಲಿ ಅದು ಹೇಗೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ನೋಡಿರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಲ್ಲದವುಗಳ ಪೂಜಕರಾದ ಅನೇಕರು ಕ್ರಿಸ್ತನ ಕುರಿತು ಕೇಳದ್ದರಿಂದ ಆತನನ್ನು ಅಂಗೀಕರಿಸಿಲ್ಲವಾದ ಕಾರಣ ಅವರು ನಾಶನಕ್ಕೆ ಗುರಿಯಾಗುವರೆಂದು ಹೇಳುತ್ತಾರೆ. ಅವರು ಪಾಪಿಗಳಾಗಿರುವುದರಿಂದ ನಾಶನಕ್ಕೆ ಒಳಗಾಗುವರು. ಇದು ಮಾನವರೆಲ್ಲರ ಸ್ಥಿತಿಯಾಗಿದೆ. ಮಾನವರಿಗೆ ಕೊಡಲ್ಪಟ್ಟ ಬೆಳಕಿನ ಆಧಾರದಿಂದ ಅವರಿಗೆ ರಕ್ಷಣೆಯಾಗುವುದಲ್ಲ, ಅದರ ಆಧಾರದ ಮೇಲೆ ನ್ಯಾಯ ತೀರ್ಪು ಆಗುವುದು. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಎಂಬುದಾಗಿ ನೋಡುವಾಗ, ಅನೇಕರು ಪರ್ವತ ಪ್ರಸಂಗಕ್ಕೆ ಸಮ್ಮತಿ ಸೂಚಿಸುವುದರಿಂದ ತಮಗೆ ರಕ್ಷಣೆಯಾಗುತ್ತದೆ ಎಂದು ನೆನೆಸಿಕೊಂಡು ಜೀವಿಸುತ್ತಾರೆ. ಪ್ರಿಯರೇ, ಈಗ ನಾವು 5ನೇ ನಿಯಮವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹೇಗೆಂದರೆ, ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅನ್ಯಜನಗಳನ್ನು ಅವರ ಮನಸ್ಸಾಕ್ಷಿಗನುಸಾರವಾಗಿ ನ್ಯಾಯ ತೀರಿಸುತ್ತಾನೆ. ಅವರಿಗೆ ದೇವರ ಪ್ರಕಟಣೆ ಇಲ್ಲದ್ದರಿಂದ ಅವರು ದೇವರ ನ್ಯಾಯ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುತ್ತಾರೆಂದು ಕೆಲವರು ನೆನೆಸುತ್ತಾರೆ. ಆದರೆ ಅವರು ತಮಗೆ ಕೊಡಲ್ಪಟ್ಟ ಬೆಳಕಿಗನುಸಾರವಾಗಿಯೂ ನಡೆಯದಿದ್ದರಿಂದ ದೇವರು ಈ ಆಧಾರದಿಂದಲೇ ಅವರಿಗೆ ನ್ಯಾಯ ತೀರಿಸುತ್ತಾನೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ: ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಒಳ್ಳೆಯವರಾಗಿರುವುದರಿಂದ, ಅಂದರೆ ಒಳ್ಳೆಯವರೆಂದು ನಾವೇ ನೆನೆಸುವುದರಿಂದ ನಾವು ರಕ್ಷಿಸಲ್ಪಡುತ್ತೇವೆಂದು ಭಾವಿಸುವವರಿದ್ದಾರೆ. ದೇವರು ಇಂತಹ ಒಳ್ಳೆಯವರನ್ನೂ ಸಹ ವಿಚಾರಿಸುತ್ತಾನೆ. ಅವರಿಗೆ ಯೇಸು ಕ್ರಿಸ್ತನ ಮಾನದಂಡಕ್ಕನುಸಾರವಾಗಿ ತೀರ್ಪಾಗುವುದು. ಯೇಸು ಹೇಳಿದ್ದಾನೆ, ಒಬ್ಬನು ಸ್ತ್ರೀಯನ್ನು ಕಂಡು ಮೋಹಿಸಿದರೆ ಆಕೆಯ ಸಂಗಡ ವ್ಯಭಿಚಾರ ಮಾಡಿದವನಾದನು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27 ಮತ್ತು 28ನೇ ವಚನಗಳನ್ನು ಓದುವುದಾದರೆ ಈ ವಿಚಾರಗಳನ್ನು ಅಲ್ಲಿ ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಮಾನವನ ಹೃದಯದ ಆಲೋಚನೆಗಳ ಕುರಿತಾಗಿ ಇದು ಒಂದು ಉದಾಹರಣೆ ಮಾತ್ರ. ನಿನ್ನ ಹೃದಯದ ಆಲೋಚನೆಗಳು, ನಿನ್ನಲ್ಲಿ ಬಂದ ಎಲ್ಲಾ ವಿಧವಾದ ಅಸಹ್ಯ ಯೋಚನೆಗಳು ಬಹಿರಂಗವಾಗುವುದು ನಿನಗೆ ಒಪ್ಪಿಗೆಯೋ? ಇದು ನಮ್ಮೆಲ್ಲರನ್ನೂ ಕ್ರಿಸ್ತನ ಬಳಿಗೆ ರಕ್ಷಣೆಗಾಗಿ ಧಾವಿಸುವಂತೆ ಮಾಡುತ್ತದಲ್ಲವೇ? ಪ್ರಿಯರೇ, ದೇವರು ಧಾರ್ಮಿಕ ವ್ಯಕ್ತಿಗಳನ್ನು ಯಹೂದ್ಯರನ್ನೂ ಸೇರಿಸಿ ನ್ಯಾಯ ವಿಚಾರಿಸುತ್ತಾನೆ. ಯಾಕಂದರೆ ಆ ಧರ್ಮವು ದೇವರಿಂದಲೇ ಕೊಡಲ್ಪಟ್ಟದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ಯಹೂದ್ಯನೆನಿಸಿಕೊಂಡವನು, ಧರ್ಮಶಾಸ್ತ್ರದಲ್ಲಿ ಭರವಸವಿಟ್ಟವನು, ದೇವರ ವಿಷಯವಾಗಿ ಹೊಗಳಿಕೊಳ್ಳುವವನು, ಆತನ ಚಿತ್ತವನ್ನು ಬಲ್ಲವನು, ಧರ್ಮಶಾಸ್ತ್ರದಿಂದ ಉಪದೇಶವನ್ನು ಹೊಂದಿ
ಇದು ತಕ್ಕದ್ದು ಅದು ತಕ್ಕದ್ದಲ್ಲವೆಂದು ವಿವೇಚಿಸುವನು ಆಗಿದ್ದೀ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂಥ ಮನುಷ್ಯನಿಗೆ ಧರ್ಮವೆಂಬುದು ಊರುಗೋಲಾಗಿರುವುದಿಲ್ಲ. ಅದು ಅವನನ್ನು ಹೆಮ್ಮೆ ಪಡುವವನನ್ನಾಗಿಯೂ ಸ್ವಾವಲಂಬಿಯನ್ನಾಗಿಯೂ ಮಾಡಿಬಿಟ್ಟಿತು. ಬೆಳಕಿನಿಂದಾಗಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಿತು ಮತ್ತು ಹೆಚ್ಚಿನ ದಂಡನೆಯನ್ನು ಕೂಡ ಯಹೂದ್ಯರು ಅನ್ಯರಿಗಿಂತ 10 ಹೆಚ್ಚಿನ ಸೌಲಭ್ಯಗಳನ್ನು ಹೊಂದಿರುತ್ತಾರೆ. ಅದನ್ನು ಈ ವಚನಗಳಲ್ಲಿ ಹೇಳಿದೆ. ಮೊದಲಿನ 5 ಸಂಗತಿಗಳೇನೆಂದರೆ ಅವರು ಏನಾಗಿದ್ದಾರೆಂಬುದು. ಅದರಲ್ಲಿ ಒಂದನೆಯದು ಯಹೂದ್ಯರೆಂಬ ಹೆಸರನ್ನು ಹೊಂದಿದ್ದಾನೆ. ಎರಡನೆಯದು ಧರ್ಮಶಾಸ್ತ್ರದಲ್ಲಿ ಭರವಸವಿಟ್ಟವನು. ಮೂರನೆಯದು ದೇವರ ವಿಷಯವಾಗಿ ಹೊಗಳಿಕೊಳ್ಳುವವನು. ನಾಲ್ಕನೆಯದು ದೇವರ ಚಿತ್ತವನ್ನು ತಿಳಿದವನು. ಮತ್ತು ಐದನೆಯದು ಧರ್ಮಶಾಸ್ತ್ರದಿಂದ ಉಪದೇಶ ಹೊಂದಿ ಇದು ತಕ್ಕದ್ದು ಅದು ತಕ್ಕದಲ್ಲವೆಂದು ವಿವೇಚಿಸಬಲ್ಲವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19 ಮತ್ತು 20ನೇ ವಚನ ಹೀಗೆ ಹೇಳುತ್ತದೆ. ಧರ್ಮಶಾಸ್ತ್ರದಲ್ಲಿ ಜ್ಞಾನ ಸತ್ಯಗಳ ಸ್ವರೂಪವೇ ನನಗೆ ಇರುವುದರಿಂದ ಕುರುಡರಿಗೆ ದಾರಿ ತೋರಿಸುವವನು, ಕತ್ತಲೆಯಲ್ಲಿರುವವರಿಗೆ ಬೆಳಕು, ತಿಳುವಳಿಕೆಯಿಲ್ಲದವರಿಗೆ ಶಿಕ್ಷಕನು, ಬಾಲಕರಿಗೆ ಉಪಾಧ್ಯಾಯನೂ ಆಗಿದ್ದೇನೆಂದು ನಂಬಿಕೊಂಡಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಉಳಿದ 5 ಯಹೂದ್ಯನ ಸವಲತ್ತುಗಳು ಅವನು ಮಾಡಿದ್ದರ ಮೇಲೆ ಆಧಾರವಾಗಿದೆ. ಅವು ಯಾವುದೆಂದರೆ, ಒಂದನೇದಾಗಿ ಕುರುಡರಿಗೆ ದಾರಿ ತೋರಿಸುವವನೆಂದು ತಿಳಿದುಕೊಂಡದ್ದು. ಎರಡನೆಯದು ಕತ್ತಲೆಯಲ್ಲಿರುವವರಿಗೆ ಬೆಳಕಾಗಿದ್ದೇನೆಂದು. ಮೂರನೆಯದು ತಿಳುವಳಿಕೆ ಇಲ್ಲದವರಿಗೆ ಶಿಕ್ಷಕನು. ನಾಲ್ಕನೆಯದು ಬಾಲಕರಿಗೆ ಉಪಾಧ್ಯಾಯನು. ಮತ್ತು ಐದನೆಯದು ಜ್ಞಾನ ಸತ್ಯಗಳ ಹೊರಗಣ ತಿಳುವಳಿಕೆ ಇರುವವನು ಎಂಬುದಾಗಿ. ಪ್ರಿಯರೇ, ಈಗ ಪೌಲನು ಹೀಗೆ ಪ್ರಶ್ನೆ ಹಾಕುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ? ಕದಿಯಬಾರದೆಂದು ಬೋಧಿಸುವ ನೀನು ಕದಿಯುತ್ತೀಯೋ? ಆದರ ಮಾಡಬಾರದೆಂದು ಹೇಳುವ ನೀನು ಆದರ ಮಾಡುತ್ತೀಯೋ? ಮೂರ್ತಿಗಳಲ್ಲಿ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಇಲ್ಲಿ 3 ಅತಿ ಸಾಮಾನ್ಯವಾದ ಪಾಪಗಳ ಕುರಿತಾಗಿ ಹೇಳುತ್ತಾನೆ. ಅವುಗಳಲ್ಲಿ ಮೊದಲನೆಯದು ಅನೀತಿ ಕೃತ್ಯಗಳು, ಇತರರಿಗೆ ವಿರೋಧದ ಪಾಪಗಳು. ಎರಡನೇದಾಗಿ ಲೈಂಗಿಕ ದುರಾಶೆಗಳು, ಸ್ವಂತ ತನಗೇನೆ ವಿರೋಧವಾದ ಪಾಪಗಳು. ಮೂರನೇದಾಗಿ ವಿಗ್ರಹ ಆರಾಧನೆ, ದೇವರಿಗೆ ವಿರುದ್ಧವಾದ ಪಾಪ. ಪ್ರಿಯರೇ, ನಿನಗೆ ನೀನೇ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ ಎಂಬುದಾಗಿ ನೋಡುವಾಗ ನೀನು ಬೋಧಿಸಿದ್ದಕ್ಕೆ ತಕ್ಕ ರೀತಿಯ ಜೀವಿತ ನಡೆಸುತ್ತಿದ್ದೀಯೋ ಎಂಬುದಾಗಿ. ನಮ್ಮಲ್ಲಿ ಅನೇಕರ ಬೋಧನೆ ನಮ್ಮ ಜೀವಿತಕ್ಕಿಂತ ಉತ್ತಮವಾದದ್ದಾಗಿರುತ್ತದೆ. ದೇವಸ್ಥಾನದಲ್ಲಿ ಕಳ್ಳತನ ಅಂದರೆ ದೇವಸ್ಥಾನದಲ್ಲಿ ವಂಚನೆ ಮಾಡುವುದು. ಪ್ರಿಯರೇ, ಪೌಲನು ಇಲ್ಲಿ ಹೇಳುವ 3 ಪಾಪಗಳು ಅನೈತಿಕತೆ, ಲೈಂಗಿಕ ದುರಾಶೆ ಹಾಗೂ ವಿಗ್ರಹಾರಾಧನೆ. ಇದರ ಕುರಿತು 1ನೇ ಅಧ್ಯಾಯದಲ್ಲಿ ತಿಳಿಸಿರುತ್ತಾನೆ. ಯಹೂದ್ಯನಿಗೆ ಮೂರ್ತಿ ಪೂಜೆಯು ಅತೀ ಭಯಂಕರವಾದ ಪಾಪವಾಗಿತ್ತು. ಅದಕ್ಕಿಂತ ಕೆಳಗಿನ ಸ್ಥಿತಿ ಯಾವುದೂ ಇರಲಿಲ್ಲ. ಪ್ರಿಯ ಸ್ನೇಹಿತನೇ, ನಾನು ನೀನು ಕ್ರಿಸ್ತನ ವ್ಯಕ್ತಿತ್ವಕ್ಕೆ ಅಪಮಾನವಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ನೀನು ಧರ್ಮಶಾಸ್ತ್ರಾನುಸಾರವಾಗಿ ನಡೆಯುವವನಾದರೆ ಸುನ್ನತಿ ಎಂಬ ಸಂಸ್ಕಾರವು ಪ್ರಯೋಜನಕರವಾದದ್ದೇ ಸರಿ. ಆದರೆ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವವನಾಗಿದ್ದರೆ ನಿನಗೆ ಸುನ್ನತಿ ಇದ್ದರೂ ಇಲ್ಲದಂತಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋಶೆಯ ಧರ್ಮಶಾಸ್ತ್ರಕ್ಕನುಸಾರ ಸುನ್ನತಿಯು ಗುರುತು ಚೀಟಿನಂತಿತ್ತು ಅಷ್ಟೇ. ಆ ಆಚರಣೆಯಲ್ಲಿ ಯಾವ ವಿಶೇಷತೆಯೂ ಇರಲಿಲ್ಲ. ಆ ಗುರುತು ಚೀಟಿಯು ಆ ವ್ಯಕ್ತಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಂಬಿಕೆಯುಳ್ಳವನೆಂದು ತೋರಿಸುತ್ತಿತ್ತು. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆಯುವುದೆಂದರೆ ಸುನ್ನತಿಗೆ ಯಾವ ಬೆಲೆಯೂ ಇಲ್ಲವೆಂದಾಯಿತು. ಪರಿಶುದ್ಧವಾಗಿರಬೇಕಾದದ್ದು ಅಪವಿತ್ರವಾಯಿತು. ಪ್ರಿಯರೇ, ನಮ್ಮ ಸಭೆಯ ಸಂಸ್ಕಾರಗಳ ಕುರಿತು ಹೀಗೆಯೇ ಯೋಚಿಸಬಹುದು. ನೀರಿನ ದೀಕ್ಷಾಸ್ನಾನವು ಸಭೆಯ ಒಂದು ಸಂಸ್ಕಾರವಾಗಿದ್ದು ಹೃದಯದಲ್ಲಿ ದೇವರು ನಡೆಸುವ ಕಾರ್ಯದ ಬಾಹ್ಯ ಗುರಿತಾಗಿರುತ್ತದೆ. ಆದರೆ ದೀಕ್ಷಾಸ್ನಾನ ಹೊಂದಿದವನು ರಕ್ಷಣೆಯ ಯಾವ ಸೂಚನೆಯನ್ನೂ ತೋರಿಸದಿದ್ದರೆ ದೀಕ್ಷಾಸ್ನಾನಕ್ಕೆ ಅರ್ಥವೇ ಇರುವುದಿಲ್ಲ. ಸಭಾ ಸದಸ್ಯರ ಕುರಿತಾಗಿಯೂ ಇದೇ ಮಾತನ್ನು ಹೇಳಬಹುದು. ಕೆಲವರ ಜೀವಿತವು ಸಭಾ ಸದಸ್ಯತನವನ್ನು ಅಪಹಾಸ್ಯ ಮಾಡುವಂತಿರುತ್ತದೆ. ನಾವು ಹೇಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ. ಹೀಗಿರಲಾಗಿ ಸುನ್ನತಿ ಇಲ್ಲದವನು
ಧರ್ಮಶಾಸ್ತ್ರದ ನೇಮಗಳ ಪ್ರಕಾರ ನಡೆದರೆ ಸುನ್ನತಿ ಇಲ್ಲದವನಾಗಿದ್ದರೂ ಸುನ್ನತಿ ಇದ್ದವನಂತೆ ಎಣಿಸಲ್ಪಡುವುದಿಲ್ಲವೇ ಎಂಬುದಾಗಿ. ಪ್ರಿಯರೇ, ಇನ್ನೊಂದು ರೀತಿ ಹೇಳುವುದಾದರೆ, ಹೆಂಡತಿಯು ಮದುವೆ ಉಂಗುರವನ್ನು ಕಳಕೊಂಡ ಮಾತ್ರಕ್ಕೆ ಆಕೆ ಅವಿವಾಹಿತಳೆಂದಾಗುವುದಿಲ್ಲ. ಉಂಗುರವು ವಿವಾಹ ಸೂಚಕ ಚಿಹ್ನೆಯಾಗಿದ್ದರೂ ಮದುವೆಯು ಉಂಗುರಕ್ಕಿಂತ ಎಷ್ಟೋ ಹೆಚ್ಚಿನದಾಗಿದೆಯಲ್ಲವೇ? ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಅವನು ಶರೀರದಲ್ಲಿ ಸುನ್ನತಿ ಇಲ್ಲದವನಾಗಿದ್ದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನು ನೆರವೇರಿಸುವುದರಲ್ಲಿ ಶಾಸ್ತ್ರವೂ ಸುನ್ನತಿಯೂ ಇದ್ದು ಧರ್ಮವನ್ನು ಮೀರಿ ನಡೆಯುವ ನಿನ್ನನ್ನು ದೋಷಿಯೆಂದು ನಿರ್ಣಯಿಸುವುದಿಲ್ಲವೇ ಎಂಬುದಾಗಿ. ಪ್ರಿಯರೇ, ಸುನ್ನತಿಯು ಬೆಳೆಯುಳ್ಳ ಏನನ್ನಾದರೂ ಸೂಚಿಸಬೇಕೆಂಬುದು ಪೌಲನ ಅಭಿಮತವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸುನ್ನತಿಯು ಹೃದಯದ್ದಾಗಿದೆ ಎಂಬುದಾಗಿ ಮೋಶೆಯ ಧರ್ಮಶಾಸ್ತ್ರವು ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ದೇವರಿಂದಾಗುವ ನೀತಿಯು ದೊರಕುವಂಥದ್ದಾಗಿದೆ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹಾಗಾದರೆ ಯಹೂದ್ಯರ ಶ್ರೇಷ್ಠತ್ವವೇನು? ಸುನ್ನತಿಯಿಂದ ಲಾಭವೇನು ಎಂಬುದಾಗಿ. ಪ್ರಿಯರೇ, ಲಾಭವೆಂದರೆ ಉಳಿಕೆಯದ್ದು, ಹೆಚ್ಚಾಗಿರುವಂಥದ್ದು. ಈ ಪ್ರಶ್ನೆಯು ದೇವರು ಯಹೂದ್ಯರೊಂದಿಗೆ ಮಾಡಿಕೊಂಡ ಬಾಹ್ಯ ಒಡಂಬಡಿಕೆಯಾದ ಸುನ್ನತಿಯ ಕುರಿತಾಗಿದೆ. ಪ್ರಿಯರೇ, ದೇವರು ಮಾಡಿದ ಪ್ರತ್ಯೇಕತೆಯ ನಿಯಮವನ್ನು ಪೌಲನು ಅಳಿಸಿದಂತೆ ಕಾಣುತ್ತದೆ. ಆದರೆ ಯಹೂದ್ಯರು ಅನ್ಯರು ದೇವರೆದುರಿನಲ್ಲಿ ಸಮಾನನಾಗಿರುವುದಾದರೆ ಯಹೂದ್ಯನಿಗಿರುವ ಹೆಚ್ಚಳವೇನು ಮತ್ತು ಸುನ್ನತಿಯಿಂದ ಅವನಿಗಾಗುವ ಲಾಭವೇನು? ಕರ್ತನಲ್ಲಿ ಪ್ರಿಯರೇ, ದೇವರು ಕ್ರೂಜಿಗೆ ಎಲ್ಲವನ್ನು ಸಂಬಂಧಿಸಿದ್ದಾನೆ. ನೀನು ಯಾವುದಕ್ಕಾದರೂ ಸೇರಬೇಕು, ಇಲ್ಲವೇ ಏನನ್ನಾದರೂ ಮಾಡಬೇಕೆಂದು ಆತನು ಹೇಳುವುದಿಲ್ಲ. ಆದರೆ ನಾಶನ ಪಾತ್ರನಾದ ಪಾಪಿಗೆ ದೇವರು ಹೇಳುವುದೊಂದೇ: ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ರಕ್ಷಣೆ ಹೊಂದುವಿ. ಪ್ರಿಯರೇ, ಈ ಪ್ರಶ್ನೆಗೆ ಒಬ್ಬನು ಉತ್ತರಿಸುವ ತನಕ ದೇವರು ಅವನಿಗೆ ಬೇರೇನೂ ಹೇಳುವುದಿಲ್ಲ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಎಲ್ಲ ವಿಷಯಗಳಲ್ಲಿಯೂ ಬಹಳ ಉಂಟು. ಮೊದಲನೆಯದಾಗಿ ದೈವೋಕ್ತಿಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಹೇಳುವುದೇನೆಂದರೆ, ಯಹೂದ್ಯನಿಗೆ ನಿಜವಾಗಿಯೂ ಲಾಭ ಉಂಟು, ಆದರೆ ಈ ಲಾಭದಿಂದಾಗಿ ಜವಾಬ್ದಾರಿಯೂ ದೊರಕಿದೆ. ಯಹೂದ್ಯನಿಗಾದ ಲಾಭದ ಕುರಿತು ನಾವು ಸರಿಯಾಗಿ ತಿಳಿಯಬೇಕು, ಯಾಕೆಂದರೆ ಈ ವಿಚಾರದಲ್ಲಿ ತುಂಬ ಗಲಿಬಿಲಿ ಇರುತ್ತದೆ. ದೈವಶಾಸ್ತ್ರ ಕಲಿಸುವವರಲ್ಲಿ ಅನೇಕರು ಹಳೆ ಒಡಂಬಡಿಕೆಯ ಯಹೂದ್ಯರಿಗೆ ಹೊಸ ಒಡಂಬಡಿಕೆಯ ಸಭೆಗೂ ಯಾವ ವ್ಯತ್ಯಾಸವೂ ಇಲ್ಲವೆಂದು ಕಲಿಸುತ್ತಾರೆ. ಆದರೆ ಪೌಲನು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ದೇವರು ಇಸ್ರಾಯೇಲ್ಯರಿಗೆ ದೈವೋಕ್ತಿಗಳನ್ನು ಕೊಟ್ಟದ್ದು ಮಾತ್ರವಲ್ಲದೆ ಅವರು ದೈವೋಕ್ತಿಗಳನ್ನು ತಿಳಿಸಿದವರೂ ಆಗಿರುತ್ತಾರೆ. ಈ ದೇವರ ವಾಕ್ಯದಲ್ಲಿ ಅವರಿಗೆ ವಿಶೇಷವಾದದ್ದು ಕೊಡಲ್ಪಟ್ಟಿತು. ದೇವರು ಇಸ್ರಾಯೇಲ್ಯರನ್ನು ಬಿಟ್ಟು ಬಿಡಲಿಲ್ಲ. ದೇವರ ವಾಗ್ದಾನಗಳೆಲ್ಲವೂ ಒಂದೇ ಸತ್ಯವೇದದಲ್ಲಿ ಅಡಕವಾಗಿದೆ. ದೇವರು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನೆರವೇರಿಸುವುದಾದರೆ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನೊಂದಿಗೆ ಮಾಡಿದ ಒಡಂಬಡಿಕೆಯನ್ನು ನೆರವೇರಿಸುತ್ತಾನೆ. ಡಾಕ್ಟರ್ ಸ್ಟಿಪ್ಲರ್ ಇಸ್ರಾಯೇಲ್ಯರ ಕುರಿತಾಗಿ ಇನ್ನೂ ಹೇಳುವುದೇನೆಂದರೆ, ದೇವರು ಯಹೂದತ್ವವನ್ನು ಬಿತ್ತಿದಾಗ ಲೋಕವು ಕ್ರೈಸ್ತತ್ವದ ಬೆಳೆ ಕೊಯ್ದಿತು ಎಂಬುದು. ಪ್ರಿಯರೇ, ಯಹೂದ್ಯರಿಗಾಗಿ ದೇವರು ಒಂದು ಭವಿಷ್ಯತ್ತನ್ನು ಇಟ್ಟಿದ್ದಾನೆ ಮತ್ತು ಅವರ ನಂಬಿಕೆಯು ದೇವರ ವಾಗ್ದಾನವನ್ನು ತೆಗೆದುಹಾಕುವುದಿಲ್ಲ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ಅವರಲ್ಲಿ ಕೆಲವರು ನಂಬದೇ ಹೋಗಿದ್ದರೇನು? ಅವರು ನಂಬದೇ ಹೋದುದರಿಂದ ದೇವರು ವಚನಕ್ಕೆ ತಪ್ಪುವನಾದನೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲವರು ನಂಬದೆ ಹೋಗಿದ್ದಾರೆ ಎಂಬುದಾಗಿ ನೋಡುವಾಗ ಅವರ ಅಪನಂಬಿಕೆಯು ದೇವರ ನಂಬಿಗಸ್ತಿಕೆಯನ್ನು ತೆಗೆದುಹಾಕುತ್ತದೋ? ಇದು ಅನೇಕರ ಇನ್ನೊಂದು ವಿಧದ ಆಕ್ಷೇಪಣೆಯಾಗಿರುತ್ತದೆ. ಆದರೆ ಪೌಲನು ಹಿಂದಕ್ಕೆ ಹೋಗಿ ಇದನ್ನು ಉತ್ತರಿಸುತ್ತಾನೆ: ಯಹೂದ್ಯರ ಸೌಲಭ್ಯವು ಉದ್ದೇಶಿಸಿದ ಫಲವನ್ನು ಕೊಡದಿದ್ದರೆ ಅವರ ಕಡೆಗೆ ದೇವರ ನಂಬಿಗಸ್ತಿಕೆಯು
ಪ್ರಯೋಜನವಿಲ್ಲದ್ದು ಎಂದಾಗಲಿಲ್ಲವೇ? ಯಹೂದ್ಯನು ಸೋತು ಹೋದದ್ದರಿಂದ ದೇವರೂ ಸೋತನೆಂದಾಗುವುದಿಲ್ಲವೇ? ಇಲ್ಲ, ಇಸ್ರಾಯೇಲರಿಗೆ ಒಬ್ಬ ವಿಮೋಚಕನನ್ನು ಕಳುಹಿಸುತ್ತೇನೆಂಬ ವಾಗ್ದಾನವು ಅದರ ಅವಿಧೇಯತೆ ಹಾಗೂ ತಿರಸ್ಕರಿಸುವಿಕೆಯಿಂದ ವ್ಯರ್ಥವಾಗಲಿಲ್ಲ. ಅವರ ಅಪನಂಬಿಕೆಯ ಹೊರತಾಗಿಯೂ ಜನಾಂಗದ ವಿಷಯದಲ್ಲಿ ಆತನು ಕೊಟ್ಟ ಎಲ್ಲ ವಾಗ್ದಾನಗಳು ನೆರವೇರುತ್ತದೆ. ಪ್ರಿಯ ಸ್ನೇಹಿತನೇ, ನಿನಗೆ ಇದು ಇಷ್ಟವಾಗಲಿಕ್ಕಿಲ್ಲ. ಆದರೆ ದೇವರ ವಾಗ್ದಾನಗಳಿಗೆ ನನ್ನ ನಂಬಿಗಸ್ತಿಕೆಯು ಆಧಾರವಾಗಿಲ್ಲದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಹಾಗಿರುತ್ತಿದ್ದರೆ ನಾನು ಅವುಗಳನ್ನೆಲ್ಲ ಎಂದೋ ಕಳಕೊಳ್ಳುತ್ತಿದ್ದೆ. ಆತನ ನಂಬಿಗಸ್ತಿಕೆಗಾಗಿ ಸ್ತೋತ್ರವಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಎಂದಿಗೂ ಇಲ್ಲ, ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ನೀನು ಎಲ್ಲ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಳಬೇಕು. ನಿನ್ನ ಮೇಲೆ ವ್ಯಾಜ್ಯ ನಡೆಯುವಾಗ ನೀನು ಗೆಲ್ಲಬೇಕು ಎಂದು ಬರೆದದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂದರೆ ಈ ಪ್ರಶ್ನೆಯನ್ನೆತ್ತುವ ಅವಿಶ್ವಾಸಿಯು ಒಬ್ಬ ಸುಳ್ಳುಗಾರನೇ ಸರಿ, ಮತ್ತು ದೇವರು ಅವನನ್ನು ಒಂದು ದಿನ ಸುಳ್ಳುಗಾರನೆಂದು ನಿರೂಪಿಸುತ್ತಾನೆ. ಯಾಕಂದರೆ ದೇವರ ನಂಬಿಗಸ್ತಿಕೆಯು ಸತ್ಯವಾದದ್ದು, ಬದಲಾಗದ್ದೂ ಆಗಿದೆ. ಇದು ಎಷ್ಟು ಪ್ರಾಮುಖ್ಯವಾದದ್ದು! ಪ್ರಿಯರೇ, ದೇವರು ತನ್ನ ಮಗನನ್ನು ನಮಗಾಗಿ ಸಾಯುವುದಕ್ಕಾಗಿ ಕೊಟ್ಟನೆಂಬುದನ್ನು ನಂಬದಿರುವುದು ಎಷ್ಟೊಂದು ಕೆಟ್ಟದಾಗಿದೆಯಲ್ಲವೇ? ಅದು ಎಷ್ಟು ಕೆಟ್ಟದೆಂದರೆ ದೇವರನ್ನೇ ಸುಳ್ಳುಗಾರನನ್ನಾಗಿ ಮಾಡುವಷ್ಟು. ಆತನ ಮಗನನ್ನು ತಿರಸ್ಕರಿಸುವಾಗ ನೀನು ಇದನ್ನೇ ಮಾಡುತ್ತಿದ್ದಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ನೀತಿ ತಪ್ಪಿ ನಡೆಯುವುದರಿಂದ ದೇವರಲ್ಲಿರುವ ನೀತಿ ಪ್ರಸಿದ್ಧಿಗೆ ಬರುವುದಾದರೆ ನಾವು ಏನು ಹೇಳೋಣ? ಉಗ್ರ ದಂಡನೆಯನ್ನು ಮಾಡುವ ದೇವರು ಅನ್ಯಾಯಸ್ಥನೇನೋ? ಈ ಮಾತನ್ನು ಲೋಕರೀತಿಯಾಗಿ ಆಡಿದ್ದೇನೆ, ಎಂದಿಗೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಪ್ರಶ್ನೆ ಕೇಳುವ ರೀತಿಯು ಮೂಲ ಭಾಷೆ ಗ್ರೀಕ್ನಲ್ಲಿ ನಕಾರಾತ್ಮಕ ಉತ್ತರವೇ ಬರುವ ಹಾಗಿರುತ್ತದೆ. ದೇವರು ಅನ್ಯಾಯಗಾರನಲ್ಲ. ಅವನು ಹೇಳುತ್ತಾನೆ, ನಾನು ಲೋಕರೀತಿಯಾಗಿ ಆಡಿದ್ದೇನೆ ಎಂದು. ಅದರ ಅರ್ಥ ಪೌಲನು ಈ ಭಾಗವನ್ನು ದೈವ ಪ್ರೇರಣೆಯಿಂದ ಬರೆಯಲಿಲ್ಲವೆಂದಲ್ಲ. ಬದಲಾಗಿ ಈ ಪ್ರಶ್ನೆಯನ್ನು ಮಾನವನ ದೃಷ್ಟಿಯಿಂದ ಕೇಳುತ್ತಿದ್ದಾನೆಂಬುದೇ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಅನ್ಯಾಯಸ್ಥನಾಗಿದ್ದರೆ ಲೋಕಕ್ಕೆ ಹೇಗೆ ನ್ಯಾಯ ತೀರಿಸಾನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಪಾಪವು ದೇವರ ಕೃಪೆಯನ್ನು ಪ್ರಕಟಿಸುವುದು ಮಾತ್ರವಾದರೆ ದೇವರಿಗೆ ನಮ್ಮನ್ನು ನ್ಯಾಯ ತೀರಿಸಲು ಹಕ್ಕು ಇರುವುದಿಲ್ಲ. ಮತ್ತು ಅದು ದೇವರ ಸಾಮಾನ್ಯ ಕೃಪೆಯನ್ನು ಪ್ರಕಟಿಸುವುದರಿಂದ ಯಾರನ್ನೂ ನ್ಯಾಯ ತೀರಿಸುವ ಹಕ್ಕು ದೇವರಿಗಿರುವುದಿಲ್ಲ. ಆದರೆ ಪೌಲನು ಇದಕ್ಕೆ ಖಡಾಖಂಡಿತವಾದ ಹಾಗಲ್ಲವೆಂದೇ ಉತ್ತರಿಸುತ್ತಾನೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನ ಸುಳ್ಳಿನಿಂದ ದೇವರ ಸತ್ಯವು ಪ್ರಸಿದ್ಧಿಗೆ ಬಂದು ಆತನ ಮಹಿಮೆ ಹೆಚ್ಚಾದರೆ ಇನ್ನೂ ನನಗೆ ಪಾಪಿಯೆಂದು ತೀರ್ಪಾಗುವುದು ಯಾಕೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಸುಳ್ಳು ಅಂದರೆ ನೈತಿಕವಾದ ಅಸತ್ಯ. ನಮ್ಮ ಪಾಪದಿಂದಾಗಿ ದೇವರ ಮಹಿಮೆ ಹೆಚ್ಚಾಗುವುದಾದರೆ ಎಲ್ಲ ಮನುಷ್ಯರು ನ್ಯಾಯ ತೀರ್ಪು ಬೇಡವೆಂದು ಹೇಳಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೇಲು ಬರುವಂತೆ ಕೇಡು ಮಾಡೋಣ ಎಂದು ಯಾಕೆ ಹೇಳಬಾರದು? ಕೆಲವರು ನಮ್ಮನ್ನು ಕುರಿತು ಇವರು ಹೀಗೆ ಬೋಧನೆ ಮಾಡುವವರೆಂದು ದೂಷಿಸಿ ಹೇಳುತ್ತಾರಲ್ಲ, ಅಂಥವರಿಗೆ ದಂಡನೆಯ ತೀರ್ಪಾಗುವುದು ನ್ಯಾಯ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಇಂದಿನ ಧ್ಯಾನದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ದೇವರು ಮಾನವ ಜನಾಂಗವನ್ನು ಅಪರಾಧಿಯೆಂದು ಹೇಳುವ ಕುರಿತಾದ ಈ ಭಾಗಕ್ಕೆ ನಾವು ಬಂದಿದ್ದೇವೆ. ಲೋಕದ ಸಮಸ್ತ ಜನರ ನ್ಯಾಯಾಧಿಪತಿಯಾಗಿರುವನ ಮುಂದೆ ಮಾನವರೆಲ್ಲರನ್ನು ನಿಲ್ಲಿಸುವ ಮೂಲಕ ಪೌಲನು ಪಾಪದ ಕುರಿತಾದ ಈ ಭಾಗವನ್ನು ಅಂತ್ಯಗೊಳಿಸುತ್ತಾನೆ. ಮತ್ತು ಅಪರಾಧಿ ಎಂಬ ಈ ಆಪಾದನೆಯನ್ನು ದೇವರೇ ಮಾಡಿದ್ದು ಅದು ಸಮಸ್ತ ಮಾನವರ ಮೇಲೆ, ಯಹೂದ್ಯರು, ಅನ್ಯರು, ಬಿಳಿಯರು, ಕಪ್ಪಿನವರು, ಹೆಣ್ಣು, ಗಂಡು, ಐಶ್ವರ್ಯವಂತರು, ಬಡವರು, ಎಲ್ಲರ ಮೇಲೆಯೂ. ಅದರಲ್ಲಿ ಯಾವ ಭೇದವೂ ಇರುವುದಿಲ್ಲ. ನಾವು ಮಾನವ ಸಂತತಿಯವರಾಗಿರುವುದಾದರೆ ದೇವರೆದುರು ಅಪರಾಧಿಗಳಾಗಿಯೇ ನಿಲ್ಲತಕ್ಕವರು. ಪೌಲನು ನಮ್ಮನ್ನು ದೇವರ ಚಿಕಿತ್ಸಾಲಯಕ್ಕೆ ತರುತ್ತಾನೆ. ಅದು ನಿಜವಾದ ಆತ್ಮಿಕ ಔಷಧಾಲಯವಾಗಿದ್ದು ಶ್ರೇಷ್ಠ ವೈದ್ಯನು ನಮ್ಮನ್ನು ನೋಡಲಿದ್ದಾನೆ. ಇಲ್ಲಿ 14 ಬೇರೆ ಬೇರೆ ಆರೋಪಗಳು ಅಥವಾ ಆಪಾದನೆಗಳು ಮಾಡಲ್ಪಟ್ಟಿವೆ. 6 ನ್ಯಾಯಾಧಿಪತಿಯ ಎದುರು ಹಾಗೂ ಉಳಿದ 8 ನಾವು ರೋಗಿಗಳೆಂದು ಹೇಳುವ ಶ್ರೇಷ್ಠ ವೈದ್ಯನೆದುರು
ನಿಜವಾಗಿ ನಾವು ಮರಣಕ್ಕೆ ಹತ್ತಿರವಾದ ರೋಗಿಗಳಾಗಿದ್ದೇವೆ. ಸತ್ಯ ಹೇಳಬೇಕೆಂದರೆ ನಾವು ಪಾಪ ಅಪರಾಧಗಳಲ್ಲಿ ಸತ್ತವರಾಗಿದ್ದೇವೆ. ಇದು ನಮ್ಮ ನಿಜ ಸ್ಥಿತಿಯಾಗಿರುತ್ತದೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಮರಣಕ್ಕೆ ಹತ್ತಿರವಾದರೂ ಈ ಎರಡನೆಯ ಮರಣದಿಂದ ಬಿಡುಗಡೆಗೊಳಿಸಲು ಯೇಸು ಕ್ರಿಸ್ತನು ಮರಣದಿಂದ ಎದ್ದು ಪುನರುತ್ಥಾನ ಆದನು. ಆತನನ್ನು ನಂಬಿ ಜಯಭರಿತವಾದ ಜೀವಿತವನ್ನು ಮಾಡೋಣವೇ? ಹೀಗಾಗುವಂತೆ ದೇವರು ನಮ್ಮನ್ನು ತನ್ನ ಆತ್ಮನ ಮೂಲಕ ನಡೆಸಿ ತನ್ನ ಜೀವವುಳ್ಳ ರಾಜ್ಯಕ್ಕೆ ಸೇರಿಸಲಿ. ಆತನಿಗೆ ಯುಗಯುಗಾಂತರಗಳಲ್ಲಿಯೂ ಮಾನ ಮಹಿಮೆಗಳು ಉಂಟಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ದೇವರ ನಿಯಮಗಳು ಎಂದಿಗೂ ಬದಲಾಗುವುದಿಲ್ಲ, ಏಕೆಂದರೆ ಆತನು ನಮ್ಮ ಹಾಗೆ ಎರಡು ಮಾತಿನವನಲ್ಲ. ನಮ್ಮ ಹೃದಯದಲ್ಲಿ ಸುನ್ನತಿಯಾಗದಿದ್ದರೆ, ನಾವು ದೇವರ ವಾಕ್ಯಗಳನ್ನು ಕೈಕೊಳ್ಳದಿದ್ದರೆ ನಮ್ಮನ್ನು ಯಾರು ಯಾವುದೇ ಸಂಸ್ಕಾರಗಳು ರಕ್ಷಿಸಲಾರವು. ಆದ್ದರಿಂದ ನಮ್ಮ ಮೇಲೆ ವ್ಯಾಜ್ಯ ನಡೆಯುವಾಗ ನಾವು ಗೆದ್ದು ಬರಲು ಎಂದೇ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಬಿಡುಗಡೆಯ ಜೀವಿತದಲ್ಲಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ನಾವು ಕೇಳಿದವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಸಹಾಯ ಮಾಡು. ಬಿಡುಗಡೆಯ ಜೀವಿತದಲ್ಲಿ ಸ್ಥಿರಚಿತ್ತದಿಂದ ಮುನ್ನಡೆಯುವುದಕ್ಕೆ ನಿನ್ನ ಆತ್ಮನ ಬಲವನ್ನು ಅನುಗ್ರಹಿಸಿಕೊಡು. ನಿನ್ನ ವಾಕ್ಯವನ್ನು ಕೇಳಿದಂಥ ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಯಾರಾದರೂ ಬಂಧನದಲ್ಲಿ ಇರುವುದಾದರೆ, ನಿರಾಶೆಯಲ್ಲಿ ಚಿಂತೆಯಲ್ಲಿ ಇರುವುದಾದರೆ ಅವುಗಳಿಂದ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು. ಪಾಪಮಯ ಜೀವಿತವನ್ನು ಅಪ್ಪಿಕೊಂಡಿರುವುದಾದರೆ ಅವುಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಪ್ರತಿಯೊಬ್ಬ ವೀಕ್ಷಕರು ನಿನ್ನ ಮೂಲಕ ಬಿಡುಗಡೆ ಹೊಂದಿದವರಾಗಿ ಸಂತೋಷ, ಸಮಾಧಾನ, ನಿರೀಕ್ಷೆಯಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ರಕ್ಷಣೆಯು ವೈಯಕ್ತಿಕವಾದದ್ದು. ನಿಮ್ಮ ಒಂದೊಂದು ಕರೆಗಳು ಅನೇಕರ ಜೀವಿತವನ್ನು ಬದಲಾಯಿಸಲು ಶಕ್ತವಾಗಿದೆ. ಆದ್ದರಿಂದ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.